ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೊಮ್ಯಾಟೊ ತೊಕ್ಕು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಚಪಾತಿ ಅನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್ನ ಕೊಡುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿ ನೀವು ಮನೆಯಲ್ಲಿ ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಈ ರೆಸಿಪಿನ ತಯಾರಿಸ್ಕೋಬೋದು. ಇಲ್ಲಿ ಟೊಮ್ಯಾಟೊ ತೊಕ್ಕು ಅಥವಾ ಟೊಮ್ಯಾಟೊ ಚಟ್ನಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಸುಮಾರು ಒಂದು 4 ಟೊಮ್ಯಾಟೋಸ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು 4 ರಿಂದ 5. ಸೊ ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಮತ್ತು ಒಂದು ಇಲ್ಕು ಬೆಳ್ಳುಳ್ಳಿ. ಓಕೆ, ಈಗ ಸ್ವಲ್ಪ ಶುಂಠಿನೂ ಹಾಕ್ಕೊಳ್ಳೋಣ ನಾವು. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಮತ್ತು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ ನೋಡಿ, ನಾನು ಇದರಲ್ಲಿ ಟೊಮ್ಯಾಟೋಸ್ನ 2 ಹಾಕಿ ತೋರಿಸ್ತಾ ಇರೋದು. ಸೊ ಮತ್ತೆ ರುಬ್ಬಾದ್ಮೇಲೆ ನಾನು ಮತ್ತೆ ಟೊಮ್ಯಾಟೋಸ್ನ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಾವು ರುಬ್ಕೊಂಬಂದರೆ ನೈಸಾಗಿ ಸಾಕು. ಇಲ್ಲಿ ಒಂದು ಪ್ಯಾನಿಗೆ ನಾವು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಓಕೆ, ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಮನೆಯಲ್ಲಿ ಚಪಾತಿ, ಇಡ್ಲಿ, ದೋಸೆ ಇಲ್ಲ ಈ ಥರದ ರೆಸಿಪಿ ಮಾಡಿದಾಗ ಸೈಡ್ ಡಿಶ್ಶಿಗೆ ಏನು ಮಾಡೋದು ಅಂತ ಸುಮಾರು ಸಲ ಯೋಚನೆ ಮಾಡ್ತಿರ್ತೀವಿ. ಆಗೆಲ್ಲ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಬೇಗ ಆಗುತ್ತೆ. ಓಕೆ, ಈಗ ಆಯಿಲ್ ಬಿಸಿಯಾದ ನಂತರ ನಾನು ಇಲ್ಲಿಗೆ ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹಾಗೆ ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಓಕೆ, ನಂತರ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ನಂತರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇಲ್ಲಿ ರುಬ್ಬಿರೋಂತಹ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ನಾವು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ನೀವು ಟೊಮೊಟೊ ಚಟ್ನಿನ ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟು ಈಸಿ ಅಂತಂದರೆ ನೀವು ಒಂದು ಸಲ ಇದನ್ನು ಮಾಡಿ ನೋಡಿ, ಈ ಟೇಸ್ಟ್ ಅಂತೂ ನೀವು ಖಂಡಿತ ಮರೆಯಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಸೈಡ್ ಡಿಶ್ಶಿಗಂತೂ ಹೇಳಿ ಮಾಡಿಸಿದಿರೋ ಒಂದು ರೆಸಿಪಿ ಅಂತ ಅನ್ಬೋದು. ಬಾಯೆಲ್ಲ ಕೆಟ್ಟಿರುತ್ತೆ, ಏನಾದರೂ ಹುಳಿ ತಿಂತಾ ಇರಬೇಕು ಅನಿಸೋದಾಗಲೆಲ್ಲ ಇದನ್ನು ಮಾಡ್ಕೊಳ್ತೀನಿ, ಖಂಡಿತ ತುಂಬ ಇಷ್ಟ ಆಗುತ್ತೆ. ಓಕೆ, ಇವಾಗ ನೋಡಿ ನಾನು ಗ್ರೈಂಡ್ ಮಾಡಿರೋವಂಥದ್ದನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ನೀರಿನಂಶ ಇದೆಯಲ್ಲ, ಟೊಮ್ಯಾಟೊ ಅಲ್ಲಿ ನೀರಿನಂಶ ಬಿಟ್ಕೊಳ್ಳುತ್ತೆ. ಸೊ ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ, ನಂತರ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಉಪ್ಪು ಸ್ವಲ್ಪ ಸಾಕಾಗಲಿಲ್ಲ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ತಾ ಇರಿ ಫ್ರೆಂಡ್ಸ್. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರಿದೆ ನೋಡ್ಬೋದು ನೀವು. ಸೊ ಆ ಫುಲ್ ಡ್ರೈ ಆಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೋದು ಫ್ರೆಂಡ್ಸ್. ಮತ್ತೆ ಏನು ಅಂತಂದರೆ, ನೀವು ಈ ಟೊಮ್ಯಾಟೊ ತೊಕ್ಕು ಅಥವಾ ಟೊಮ್ಯಾಟೊ ಚಟ್ನಿನ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಕೆಡೋದಿಲ್ಲ. ಇದು ಆಚೆ ಕೂಡ ಇದನ್ನು ಹಾಗೆ 1 ತಿಂಗಳವರೆಗೂ ಕೂಡ ನೀವು ಇಟ್ಕೋಬೋದು ಫ್ರೆಂಡ್ಸ್. ಓಕೆ ನೋಡಿ, ಇನ್ನೂ ಸ್ವಲ್ಪ ನೀರಿದೆ. ಓಕೆ, ಇದು ಫುಲ್ ಡ್ರೈ ಆಗ್ತಾ ಬಂದಿದೆ. ಈಗ ಒಂದು ಬೌಲಿಗೆ ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಟೊಮ್ಯಾಟೊ ತೊಕ್ಕು ರೆಡಿಯಾಗಿದೆ, ಟೊಮ್ಯಾಟೊ ಚಟ್ನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್